ಒಬ್ಬ ಸೋಮಾರಿ ರಾಜನ ಕಥೆಯನ್ನು ನಾನಿವತ್ತು ನಿಮಗೆ ಹೇಳ್ತೀನಿ. ಒಂದು ಊರಿನಲ್ಲಿ ಒಬ್ಬ ರಾಜ ಇದ್ದ. ರಾಜ ತುಂಬ ಹೃದಯವಂತ ಆಗಿದ್ದ, ಆದರೆ ತುಂಬ ಸೋಮಾರಿಯಾಗಿದ್ದ. ರಾಜ್ಯದ ಆಡಳಿತನ ಅವನು ಸರಿಯಾಗಿ ನಡೆಸೋದಿರಲಿ, ರಾಜ್ಯದ ಪ್ರಜೆಗಳನ್ನೂ ಸಹ ಸರಿಯಾಗಿ ಮಾತಾಡಿಸ್ತಾ ಇರಲಿಲ್ಲ. ಅವನು ಮಾಡ್ತಾ ಇದ್ದಿದ್ದು ಎರಡೇ ಕೆಲಸ. ಒಂದು ಚೆನ್ನಾಗಿ ತಿನ್ನೋದು, ಇನ್ನೊಂದು ಚೆನ್ನಾಗಿ ನಿದ್ದೆ ಮಾಡೋದು. ಬರ್ತಾ ಬರ್ತಾ ಅವನ ಆರೋಗ್ಯ ಹದಗೆಡ್ತಾ ಹೋಯಿತು. ದೇಹದಲ್ಲಿ ಬೊಜ್ಜು ಜಾಸ್ತಿ ಆಗಿ ಅವನು ಅನಾರೋಗ್ಯ ಪೀಡಿತನಾದ. ಎದ್ದು ಓಡಾಡೋದಕ್ಕೂ ಆಗದಂಥ ಪರಿಸ್ಥಿತಿ ಅವನಿಗಾಯಿತು. ಮಂತ್ರಿಗಳನ್ನ ಕರೆದು ಆಜ್ಞೆ ಮಾಡ್ದ, ಯಾರಾದರೂ ವೈದ್ಯರನ್ನು ಅರಮನೆಗೆ ಬರೋದಕ್ಕೆ ಹೇಳಿ ಅಂತ ಹೇಳ್ದ. ಆದರೆ ಯಾವ ವೈದ್ಯರು ರಾಜನ ಹತ್ರ ಬರೋದಕ್ಕೆ ಒಪ್ಪಲಿಲ್ಲ, ಯಾರು ಬರಲೂ ಇಲ್ಲ. ಆಗ ಒಬ್ಬ ಪ್ರಜೆ ಅರಮನೆಗೆ ಬಂದು ರಾಜನ ಹತ್ರ ವಿನಂತಿಸ್ಕೊಂಡ. 2 ಕಿಲೋಮೀಟರ್ ದೂರದಲ್ಲಿ ಒಬ್ಬ ಸಾಧು ಇದ್ದಾನೆ, ಅವನು ಈ ರೀತಿ ಬೊಜ್ಜಿನಿಂದ ಬಂದಿರೋ ಕಾಯಿಲೆಗೆ ಔಷಧಿ ಕೊಡ್ತಾನೆ, ಅವನು ನೀಡೋ ಮದ್ದಿನಿಂದ ಎಂತಹ ಬೊಜ್ಜಿನ ಕಾಯಿಲೆ ಆದರೂ ವಾಸಿ ಆಗುತ್ತೆ ಅಂತ ಹೇಳ್ದ. ಕೂಡಲೇ ಮಹಾರಾಜ ಆಜ್ಞೆ ಮಾಡ್ದ, ಆ ಸಾಧುನ ಅರಮನೆಗೆ ಬರೋದಕ್ಕೆ ಹೇಳುವಂತ. ಆದರೆ ಪ್ರಜೆ ಮತ್ತೆ ಹೇಳ್ದ, ಸಾಧು ಯಾವುದೇ ಕಾರಣಕ್ಕೂ ಅರಮನೆಗೆ ಬರೋದಿಲ್ಲ, ಅವನ ಆಶ್ರಮಕ್ಕೆ ಹೋದರೆ ಮಾತ್ರ ಅವನು ಚಿಕಿತ್ಸೆ ಕೊಡ್ತಾನೆ, ಅದು ಕೂಡ ಯಾವುದೇ ವಾಹನದಲ್ಲಿ ನೀವು ಅಲ್ಲಿಗೆ ಹೋಗೋ ಹಾಗಿಲ್ಲ, ನಡ್ಕೊಂಡೇ ಅಲ್ಲಿಗೆ ಹೋಗಬೇಕು, ಆಗ ಮಾತ್ರ ಸಾಧು ಚಿಕಿತ್ಸೆ ಕೊಡ್ತಾನೆ ಅಂತ ಹೇಳ್ದ. ರಾಜನಿಗೆ ಬೇರೆ ಯಾವುದೇ ಮಾರ್ಗ ಇಲ್ಲ, ಹೋಗಲೇಬೇಕು, ಚಿಕಿತ್ಸೆ ತಗೊಳ್ಳೇಬೇಕು, ಅವನ ಆರೋಗ್ಯ ಪೂರ್ತಿ ಹದಗೆಟ್ಟಿದೆ. ಹೇಗೋ ಪ್ರಯಾಸಪಟ್ಟು ರಾಜ ನಡ್ಕೊಂಡೇ 2 ಕಿಲೋಮೀಟರ್ ದೂರದಲ್ಲಿದ್ದ ಸಾಧುನ ಆಶ್ರಮಕ್ಕೆ ಹೋದ. ಆದರೆ ಸಾಧುನೇ ಕಾಣ್ತಾ ಇಲ್ಲ. ವಾಪಸ್ ಬಂದ ಮತ್ತೆ ನಡ್ಕೊಂಡು ಅರಮನೆಗೆ. ಪುನಃ ನೆಕ್ಸ್ಟ್ ಡೇ ಮತ್ತೆ ರಾಜ ಸಾಧುನ ಆಶ್ರಮಕ್ಕೆ ನಡ್ಕೊಂಡು ಹೋದ. ಆಗಲೂ ಕೂಡ ಸಾಧು ಇಲ್ಲ. ಮತ್ತೆ ವಾಪಸ್ ನಡ್ಕೊಂಡು ಬಂದ. ಇದೇ ಥರ 2, 3, 4, 5, 6 ದಿನ 7 ದಿನ ಹೀಗೆ ಆಯಿತು. ರಾಜ ಸೀದಾ 2 ಕಿಲೋಮೀಟರ್ ನಡ್ಕೊಂಡು ಹೋಗೋದು, ಅರಮನೆಗೆ ವಾಪಸ್ ಬರೋದು, ಇದೇ ಆಯಿತು. ಒಂದು ದಿನವೂ ಸಾಧು ಮಹಾರಾಜಗೆ ಸಿಗಲಿಲ್ಲ. ಹೀಗೆ 1 ತಿಂಗಳು ಕಳೀತು. 1 ತಿಂಗಳಿಂದ ರಾಜ ಅಲ್ಲಿಗೆ ಹೋಗೋದು ಬರೋದೇ ಆಯಿತು. ಸಾಧು ಮಾತ್ರ ಮಹಾರಾಜನ ಕಣ್ಣಿಗೆ ಕಾಣಿಸ್ಲಿಲ್ಲ. ಹೀಗೆ 1 ತಿಂಗಳು ಪೂರ್ತಿ 2 ಕಿಲೋಮೀಟರ್ ರಾಜ ನಡೆದುಕೊಂಡೇ ಆಶ್ರಮಕ್ಕೆ ಹೋಗಿ ಬಂದ. ಆದರೆ ಸಾಧು ಕಾಣಿಸ್ಲೇ ಇಲ್ಲ. 1 ತಿಂಗಳಾದಮೇಲೆ ಒಂದು ದಿನ ಆಶ್ರಮಕ್ಕೆ ಮಹಾರಾಜ ಹೋಗಿದ್ದ. ಆ ಟೈಮಲ್ಲಿ ಸಾಧು ಪ್ರತ್ಯಕ್ಷ. ಅಷ್ಟೊತ್ತಿಗಾಗಲೇ ಮಹಾರಾಜನ ದೇಹದಿಂದ ಕೊಬ್ಬು ಕರಗಿ ತೂಕವು ಸಾಕಷ್ಟು ಇಳಿದಿತ್ತು, ಹಾಗೆ ಆರೋಗ್ಯವೂ ಸಹ ಸಾಕಷ್ಟು ಸುಧಾರಿಸಿತ್ತು. ಕೊನೆಯ ದಿನ ಸಾಧು ಮಹಾರಾಜನನ್ನು ಪರೀಕ್ಷಿಸಿ, ಪ್ರಭು, ನೀವು ದಿನವೂ ಹೀಗೆ ತಿಂದು ಮಲಗಿದರೆ ದೇಹದಲ್ಲಿ ತೂಕ ಏರಿ ಕೊಬ್ಬು ತುಂಬಿ ಆರೋಗ್ಯ ಹದಗೆಡುತ್ತಾ ಹೋಗುತ್ತದೆ. ನೀವು ದಿನವೂ 5 ಕಿಲೋಮೀಟರ್ ನಡೆಯಬೇಕು, ಹಾಗೆ ಕೊಬ್ಬನ್ನು ಕರಗಿಸಿಕೊಳ್ಳಬೇಕು, ಬೊಜ್ಜನ್ನು ಕರಗಿಸಿಕೊಳ್ಳಬೇಕು ಎಂದೇ ನಾನು ನೀವು ಬರುವ ಹೊತ್ತಿನಲ್ಲಿ ಮರೆಯಲ್ಲಿ ಇರುತ್ತಿದ್ದೆ. ಆದರೆ ದೂರದಿಂದಲೇ ನಾನು ನಿಮ್ಮ ಆರೋಗ್ಯವನ್ನು ಗಮನಿಸುತ್ತಿದ್ದೆ. ಈಗ ನೀವು ತುಂಬ ಸುಧಾರಿಸಿದ್ದೀರಿ, ಆರೋಗ್ಯವಾಗಿದ್ದೀರಿ. ಬರೀ ತಿಂದು ಮಲಗುವುದನ್ನು ಬಿಟ್ಟು ರಾಜ್ಯದ ಜನರ ಹಿತಾಸಕ್ತಿಯನ್ನು ಗಮನಿಸಿ, ನಿಮ್ಮ ಆರೋಗ್ಯದ ಕಡೆ ಗಮನ ವಹಿಸಿ, ನಡಿಗೆಯನ್ನು ಸತತವಾಗಿ ಮಾಡಿ, ನೀವು ದೀರ್ಘಾಯುಷ್ಯವಾಗಿ ಬಾಳುವಿರಿ ಎಂದು ಸಲಹೆಯನ್ನು ಕೊಟ್ಟ. ಮಹಾರಾಜನ ಮನ ಪರಿವರ್ತನೆಯಾಯಿತು. ಸಾಧು ಏನೆಲ್ಲ ಹೇಳಿದ ಅದನ್ನು ಮರೆಯದೆ ಪಾಲಿಸತೊಡಗಿದ. ಸೋಮಾರಿತನವನ್ನು ಬಿಟ್ಟ. ರಾಜ್ಯದ ಜನರ ಹಿತಾಸಕ್ತಿಯನ್ನು ಗಮನಿಸತೊಡಗಿದ. ಪ್ರಜೆಗಳ ಕಷ್ಟ ಸುಖವನ್ನು ಕೇಳತೊಡಗಿದ. ತನ್ನ ಆರೋಗ್ಯದ ಕಡೆಗೂ ಕೂಡ ಗಮನ ವಹಿಸಿದ. ರಾಜ್ಯದ ಜನರಿಗೂ ಕೂಡ ತುಂಬ ಸಂತೋಷವಾಯಿತು. ಹಾಗೆ ರಾಜ್ಯವೂ ಕೂಡ ಸುಭಿಕ್ಷವಾಗಿ ಇತ್ತು. ಆಡಳಿತವನ್ನು ಕೂಡ ಚೆನ್ನಾಗಿ ನಡೆಸಿದ. ಹೀಗೊಂದು ಸೋಮಾರಿ ರಾಜನ ಕಥೆಯಾಗಿದೆ. ಈ ಕತೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಯಾರಿಗಾದರೂ ಶೇರ್ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ಖಂಡಿತ ಶೇರ್ ಮಾಡಿ. ನಿಮ್ಮ ಒಪಿನಿಯನ್ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಬೋದು. ಥ್ಯಾಂಕ್ ಯು ಸೋ ಮಚ್.